ಕರ್ನಾಟಕ ಮಂಜನನ್ನ ಸುಪಾರಿ ಕೊಟ್ಟಿರುವ ರಾಜನನ್ನ ಸುಪಾರಿ ಕೊಟ್ಟಿರುವ ರಾಜನನ್ನ ಕೊಲೆ ಆರೋಪಿಗಳಾದ ರಂಗ ಮತ್ತು ಕುಟುಂಬಸ್ಥರನ್ನ ಬಾಗ್ಲೂರು ಪೊಲೀಸ್ ಅಧಿಕಾರಿಗಳಿಗೆ ಕೃಷ್ಣ ಬೈರೇಗೌಡನಿಗೆ ಇವತ್ತು ನಾವು ಹೋರಾಟ ಹಮ್ಮಿಕೊಂಡಿರೋ ವಿಚಾರ ಏನಂದ್ರೆ, ಬಾಗ್ಲೂರು ಪೊಲೀಸ್ ಸ್ಟೇಷನ್ ಲಿಮಿಟ್ಗೆ ಬರುವಂಥ ಬಂಡೆಕೊಡಗಿನಹಳ್ಳಿ ಗ್ರಾಮದಲ್ಲಿ ದಿನಾಂಕ 16/7/2024 ಒಂದು ಮರಣಂತಿಗೆ ಹಲ್ಲೆ ಆಗುತ್ತೆ. ಚಂದನ್ ಕುಮಾರ್ ಅನ್ನೋರನ್ನ ಬಂಡೆಕೊಡಗಿನಹಳ್ಳಿ ಗ್ರಾಮದ ಉಪಾಧ್ಯಕ್ಷನಾಗಿರೋಂಥ ಮಂಜು ಮತ್ತು ಮೇಕೆರಾಜು, ರಂಗಪ್ಪನ ಮಗ ಮೊಮ್ಮಗ ಇನ್ನಿತರು ಸೇರ್ಕೊಂಡು ಟೋಟಲ್ ಒಂದು 10 ರಿಂದ 15 ಜನ ನಮ್ಮ ತಂಗಿ ಮಗನ್ನ ಮರಣಾಂತಿಗೆ ಹೋಗಿ ಹಲ್ಲೆ ಮಾಡ್ತಾರೆ. ಮರಣಾಂತಿಗೆ ಹಲ್ಲೆ ಮಾಡಿ 17ನೇ ತಾರೀಕು ನಾವು 16ನೇ ತಾರೀಕು ನೈಟ್ ನಾವು ಕಂಪ್ಲೇಂಟ್ ಕೊಟ್ಟು 16ನೇ ತಾರೀಕು ನೈಟ್ 4 ಗಂಟೆಗೆ FIR ಮಾಡಿಸ್ತೀವಿ. ಅಟ್ರಾಸಿಟಿ ಕೇಸ್ ಆಗುತ್ತೆ, 307 ಕೇಸ್ ಆಗುತ್ತದೆ. 307 ಕೇಸ್ ಆಗುತ್ತೆ. ಕೇಸಾಗಿ ಇಂದಿಗೆ 4 ರಿಂದ 5 ದಿನ ಆಗುತ್ತೆ. ಇದುವರೆಗೂ ಈ ಭ್ರಷ್ಟ ಪೊಲೀಸ್ ಅಧಿಕಾರಿಗಳು ದಲಿತರಿಗೆ ಅನ್ನೋದು ಒಂದು ದಿಗ್ಲು ಭಯ ಇಲ್ದಿರೇ, ಅಟ್ರಾಸಿಟಿಗೆ ಒಂದು ಬೆಲೆ ಇಲ್ದಿರೇ, ಒಂದು ಕೊಲೆಗೆ ಒಂದು ಬೆಲೆ ಇಲ್ದಿರೇ ಅವ್ರನ್ನ ಇದುವರೆಗೂ ಬಂಧಿಸಿಲ್ಲ. ಆಮೇಲೆ ನಮ್ಮ ಕೇಸ್ ಹಾಕಬೇಕಾದ್ರೆ ನಮ್ಗೆ ಎಷ್ಟು ಹಿಂಸೆ ಹಾಕವ್ರಂದರೆ ಗೊತ್ತಿಲ್ಲ. ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾರೆ, ಆಮೇಲೆ ACP ಇದ್ದಾರೆ ಅಂತ ಭ್ರಷ್ಟ ಅಧಿಕಾರಿಗಳು ನಾನು ಎಲ್ಲಿ ನೋಡಲಿಲ್ಲ. ಯಾಕಂದರೆ ಸುಮ್ಮನೆ ಬರ್ತಾರೆ, ಸುಮ್ಮನೆ ಹೋಗ್ತಾರೆ. ಏನು ಸರ್ಕಾರಿ ಸಂಬಳ ತಗೊಂಡು ಇವರು ಕೊಲೆ ಮಾಡೋಕ್ಕೆ ಹೋದ್ರೂ ಒಬ್ಬರನ್ನ ಆರೋಪಿನ ಬಂಧಿಸಿಲ್ಲ ಅಂದರೆ ಇವರು ಪೊಲೀಸ್ ಗನ್ಲಾಯಕಂತ ನಮ್ಗೆ ಅನಿಸುತ್ತೆ. ಹಿಂದೆ ಇದ್ದರು ಖಡಕ್ ಆಫೀಸರ್ಗಳು, ಅಂಜನ್ ಕುಮಾರ್ ಆಗಿರಲಿ, ನಂದಕುಮಾರ್ ಆಗಿರಲಿ, ಇನ್ನು ರಾಮಮೂರ್ತಿಯವರಾಗಿರಲಿ, ಪ್ರವೀಣ್ ವರ್ಣಿಯವರು ಇರ್ಬೋದು, ಪ್ರಶಾಂತ್ ವರ್ಣಿ, ಭಾಳ SSB ಆಗಿದ್ದು ಮಾಡೋ ನಮ್ಮ ರಂಗಪ್ಪರು ACPಯರು ಭಾಳ, ಮತ್ತು ಇನ್ನೂ ಹಲವಾರು ACPಗಳು ಬಂದು ಕೆಲಸ ಮಾಡಿದೆ. ಈಗ ಬಂದಿರೋಂಥ ACP ಆಗಲಿ, ಸರ್ಕಲ್ ಇನ್ಸ್ಪೆಕ್ಟರ್ ಆಗಲಿ, ಇನ್ನೊಬ್ಬ ಸಬ್ ಇನ್ಸ್ಪೆಕ್ಟರ್ ಭ್ರಷ್ಟ ಅಧಿಕಾರಿಯಾಗಿ ಬಂದಿದ್ದಾನೆ. ಏನು ಮಾಡ್ತಾಯಿಲ್ಲ ಸ್ಲಮ್ ಇದರಲ್ಲಿ. ಆಮೇಲೆ ಕ್ರೈಮಲ್ಲಿ ಓಡಾಡ್ಕೊಂಡಿರ್ತಾನೆ, ಅಲ್ಲಿಲ್ಲ ರೋಲ್ ಕಾಲ್ಗಳು ಮಾಡ್ಕೊಂಡು, ಆಮೇಲೆ ರಿಯಲ್ ಎಸ್ಟೇಟ್ ದಾಂಧಲೆಗಳು ಮಾಡ್ಕೊಂಡು ಬಿದ್ದವ್ರೆ ಬಾಗ್ಲೂರು ಪೊಲೀಸ್ ಅಧಿಕಾರಿಗಳು. ಫೋನ್ ಮಾಡ್ರೆ ಇದುವರೆಗೂ ಒಬ್ಬ ನಾವು ಏನು ನಾವು ಮರಣಂತಿಗೆ ಹೋಗಿ ಹಲ್ಲೆಗೆ ಒಳಪಟ್ಟಂತ ನಾವಿದ್ದೀವೋ ನಮ್ಗೆ ಗಮನ ಮರೆಸ್ತಾ ಇಲ್ಲ. ಇದುವರೆಗೂ ಒಬ್ಬ ಪೊಲೀಸರು ಬಂದವ ನಮ್ಗೆ ಏನಂತ ನಿಮ್ಗೆ ಕಷ್ಟ ಅಂತ ಕೇಳ್ತಾ ಇಲ್ಲ. ಇನ್ನು ಕಿತ್ತೋಗಿರೋ ಸರ್ಕಾರ ಯಾವ ರೀತಿ ನಡೆಸ್ತಾರಂತ ಗೊತ್ತಿಲ್ಲ. ಈ ಕೃಷ್ಣ ಬೈರೇಗೌಡನ ಹಾಳಾಗೋವರೆಗೂ ನಮ್ಮ ದಲಿತರಲ್ಲಿ ಉದ್ಧಾರ ಆಗಲ್ಲ. ಹಂಗೆ ವ್ಯವಸ್ಥಿತವಾಗಿ ಹಂಗೆ ಮಾಡ್ತಾ ಇದ್ದಾರೆ. ಎಲ್ಲಂದ್ರಲ್ಲಿ ನಮ್ಗೆ ವ್ಯವಸ್ಥಿತವಾಗಿ ಈ ಥರ ಮಾಡಾಕಿ ನನ್ನ ತಂಗಿ ಮಗನ್ನ ನಮಗೆಲ್ಲ ಜೊತೆಯಲ್ಲಿರ್ತಾನೆ, ನಮಗೆಲ್ಲ ಬೆಂಬಲ ಕೊಡ್ತಾರೆ, ನಮ್ಮ ಬೆನ್ನೆಲ್ಲ ಬರ್ತದೆ ಅಂತೇಳಿ 10 ಜನ ಮಚ್ಚುಗಳು ಲಾಂಗ್ಗಳು ತಗೊಂಡು ಹೊಡೆದಾಕಿ ಅವನ್ನ ಸಾಯಿಸಾಕಿ ಬಿಸಾಕ್ಬಿಟ್ಟು ಹೋಗ್ತಾರಲ್ಲ. ನಿಮ್ಗೆ ನಾಚಿಕೆ ಮಾನ ಮರ್ಯಾದಿಲ್ವಾ ನಿಮಗೆ? ಅದು ರಾತ್ರಿ 8 ಗಂಟೆ ಮನೆ ಹತ್ರ ಬಂದ್ಬಿಟ್ಟು ನೀವೇ ಬೈಕ್ಗಳನ್ನ ಇದು ಮಾಡಿ ಅವನು ಒಬ್ಬನ ಮೇಲೆ ಹೋಗ್ಬಿಟ್ಟು ಏನೋ ಕೈಲ್ದನ್ನ 10 ಜನ ಬಂದು ಬೈಕ್ಗಳಲ್ಲಿ ಬಂದು ಹೊಡೆದಾಕ್ಬಿಟ್ಟು ಬಿಸಾಕ್ಬಿಟ್ಟು ಹೋಗ್ತಿರಲ್ಲ. ಏನು ಮಾಡಬೇಕು? ನಾವೇನೇನಿಲ್ಲ ಅಂದರೆ ಇವತ್ತು ನನ್ನ ಮಗ ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಬಿದ್ದವನೇ, ಸಾವು ಬದುಕಿನಲ್ಲಿ ಬಿದ್ದವನೇ. ಒಬ್ಬರು ನೋಡೋರಿಲ್ಲ, ಒಬ್ಬ ಅಧಿಕಾರಿ ವರ್ಗದವ್ರು ಇದುವರೆಗೆ ಬಂದು ಭೇಟಿ ಮಾಡಲಿಲ್ಲ. ನಾವು ಎಷ್ಟೊಂದು ಯಾರಿಗೆ ಹೇಳಿದ್ರು ಒಂದು ಕಂಪ್ಲೇಂಟ್ ಮಾಡಿದ್ರು, ಒಬ್ರು ಇದಿಲ್ಲ ಅಂದರೆ ನಾವೇನು ಮಾಡಬೇಕು? ಈಗ ತಾನೇ ಸುಮಾರು ದಿನಗಳಿಂದಗಡೆ ನಮಗೆ ಬೇಕಾದಂಥ DCP ಹೊಸಬರಂದವ್ರೆ, ಅವ್ರಿಗೆ ನಾನು ಆವತ್ತು ಹಿಂಗೆ ಆಗಿದೆ ಅಂತ ಹೇಳಿದ್ವಿ ನೋಡ, ಸ್ಪಾಟಿಗೆ ಬಂದು ಹೋದ್ರು. ಇಮಿಡಿಯೇಟ್ಲಿ ಅವ್ರು ಅರೆಸ್ಟ್ ಮಾಡಿ ಅಂತೇಳಿ DCP ಅವ್ರು ಹೇಳಿದ್ರು ಸಹ ಈ ಕಿತ್ತೋಗಿರೋ ACP ಸರ್ಕಲ್ ಇನ್ಸ್ಪೆಕ್ಟರ್ ಇದುವರೆಗೂ ಅವ್ರನ್ನ ಅರೆಸ್ಟ್ ಮಾಡಿದ್ದೀರಾ. ಈ ರಾಜಕಾರಣಿಗಳನ್ನ ಕೈಗೊಂಬಿళ్ళు ಹಾಕ್ಬಿಟ್ಟು ಅವ್ರು ಕೂಡ ಎಂಜಲ್ ಕಾಸುಗಳು ತೊಗೊಂಡು ನಮ್ಮ ದಲಿತನ ಹಾಳು ಮಾಡ್ತಾವ್ರಲ್ಲ. ಈ ಇವ್ರು ಪೊಲೀಸರವರು ಇವತ್ತು ಹೇಳ್ತಾ ಇದ್ದೀನಿ, ಇವತ್ತು ನಾಳೆ ಏನಾದರೂ ನೀವೇನಾದರೂ ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ ಅಂದರೆ 26ನೇ ತಾರೀಕು ಶುಕ್ರವಾರ ನಿಮ್ಮ ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕ್ತೀವಿ. ಪೊಲೀಸ್ ಅಧಿಕಾರಿಗಳೇ, ನಿಮ್ಮನ್ನು ಕಿತ್ತಾಕೋವರೆಗೂ ನಾವು ಅಲ್ಲಿ ನಿದ್ದೆ ಹೋಗಲ್ಲ. ಇನ್ನು ದಲಿತರ ಕೋಪ ನೆಟ್ಟಿಗೆ ಬಂದೆ ನೀವೇನಾಗ್ತೀರಿ ಅಂತ ತಿಳ್ಕೊಂಡಿರಿ. ಯಾಕಂದರೆ ನಾವು ಯಾಕೆ ಸುಮ್ಮನೆ ಇದ್ದೀರಿ, ಯಾವಾಗ ಸುಮ್ಮನೆ ಇದನ್ನು ದುಡ್ಡು ಮಾಡ್ತೀವಿ. ಯಾಕಂದರೆ 20 ವರ್ಷಗಳಿಂದ 30 ವರ್ಷಗಳಿಂದ ಆ ಭಾಗದಲ್ಲಿ ದಲಿತರ ಕಂಡ್ರೆ ಆಗಲ್ಲ. ಒಬ್ಬ ಮಾದೇಕೊಡಗಿಯಲ್ಲಿ ಮನೆಯಪ್ಪನ ನಾನು ಒಂದು ಮರ್ಡರ್ ಮಾಡಾಕಿದ್ರಿ 2001 ಸಾಲಿನಲ್ಲಿ. ಇನ್ನೂ ಹಲವಾರನ್ನು ಹೊಡೆದು ಬಿಸಾಕಿದ್ರಿ. ಅದ್ರ ಜೊತೆಗೆ ಈಗ ನಮ್ಮ ಬೋವಿಯರು ಅವ್ರದ್ದು ನಮ್ಮ ಎಸ್ಸಿಗಳಿಗೆ ಬರಲ್ಲ, ಆ ಬೋವಿಗಳನ್ನ ಕಟ್ಟಿ ಎಸ್ಸಿಗಳಿಗೆ ಬರ್ತಾರೆ ಅಂತೇಳಿ ಎಸ್ಸಿಗಳ ಮೇಲೆ ನೆತ್ಬಿಟ್ಟು ನೀವು ಅವ್ರ ಕೈಯಲ್ಲಿ ಮರ್ಡರ್ ಮಾಡಿಸ್ಬಿಟ್ಟು ನೀವು ವ್ಯವಸ್ಥಿತವಾಗಿ ಇದು ಮಾಡ್ತೀರಾ. ಸುಪಾರಿಗಳು ಕೊಟ್ಬಿಟ್ಟು ಇವನು ಮಂಜಾನನು ದೊಡ್ಡ ಭ್ರಷ್ಟ. ಅವನು ಎಷ್ಟು ಸುಮಾರು 600 ಕೋಟಿ ದುಡ್ಡು ಮಾಡಿರ್ಬೋದು. ಕಟ್ಟ ಸುಬ್ರಹ್ಮಣ್ಯ ನಾಡಿನ ಜೈಲು ಕಳಿಸಿದವನು. ಆಮೇಲೆ ನಮ್ಮೂರು ಇಳ್ತೇರಿ ಮುನಿಯಪ್ಪನವ್ರು ಮುನ್ರಾಜಣ್ಣನ ಮಗನ ಹಾಳು ಮಾಡ್ದ. ಮೈನಳ್ಳಿ ಶಶಿಕುಮಾರನ್ನು ಅವನು ಹಾಳು ಮಾಡಾಕ್ದ, ಪ್ರತಿಯೊಬ್ಬರನ್ನ ಹಾಳು ಮಾಡ್ದ. ಈಗ ಇಡೀ ನಮ್ಮೂರಲ್ಲಿದ್ದಂಥ ಬೋವಿಗಳನ್ನೆಲ್ಲ ಹಾಳು ಮಾಡ್ದ. ಇನ್ನೇನು ಮಾಡ್ಬೇಕಂತ ಗೊತ್ತಿಲ್ಲ. ಈ ಒಂದು ವಿಚಾರದಲ್ಲಿ ಅರ್ಜೆಂಟಾಗಿ
ತನಿಖೆ ಆಗಬೇಕು, ವ್ಯವಸ್ಥಿತವಾಗಿ ಅವ್ರನ್ನೆಲ್ಲನೂ ಬಂಧಿತರಾಗಬೇಕು, ಜೈಲು ಕಟ್ಟಬೇಕು, ಬಂಡ್ಕೋಡಿಗಳ್ಳಿ ಮಂಜನ್ನು ಇಮಿಡಿಯೇಟ್ಲಿ ಗಡೀಪಾರು ಮಾಡಬೇಕು. ಇದು ನಮ್ಮ ಒತ್ತಾಯಗಳಾಗಿರ್ತದೆ. ಅದೇ ರೀತಿಯಲ್ಲಿ ಬಂಡ್ಕೋಡಿನಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಮಾದೇಕೋಡಿಗಳ್ಳಿ ಗ್ರಾಮದಲ್ಲಿ ಒಬ್ಬಳು PDO ಆಗಿ ಅಧಿಕಾರಿ ಬಂದ್ಬಿಟ್ಟು ಸುಮಾರು ಅಂತ ಬಂದು ಒಂದು ವರ್ಷ ಆಗಿರಲ್ಲ ಈ ಲೇಔಟ್ಗಳೆಲ್ಲ ಮಾಡಿ ಸುಮಾರು ಅಂದರೆ ಒಂದು 52 ಸೈಟ್ಗಳನ್ನ ಅಕ್ರಮ ಖಾತೆಗಳನ್ನು ಮಾಡಿ ಸುಮಾರು 50 ಕೋಟಿ ಬೆಲೆ ಬಾಳುವ ಆಸ್ತಿನ ಕೋಟ್ಯಾಂತರ ರೂಪಾಯಿಗಳು ಲಂಚ ತಗೊಂಡು ಸುಳ್ಳು ಖಾತೆಗಳು ಮಾಡಿಬಿಟ್ಟು ವ್ಯವಸ್ಥಿತವಾಗಿ ಪರಾರಿಯಾಗಿದ್ದಾಳೆ. ಇವಳ ಮೇಲೆ ಗೆಸಾಗಬೇಕು. ಇದಕ್ಕೆಲ್ಲ ಕುಮ್ಮ ಕೊಟ್ಟವರು BK ಮಂಜು ಮತ್ತು ಅವ್ರ ಹೆಂಡತಿ ರಶ್ಮಿಯವರು ಇವರೆಲ್ಲ ವ್ಯವಸ್ಥಿತವಾಗಿ ಎಲ್ಲ ಮಾಡಿ ಬೋಗಸ್ ದಾಖಲೆ ಮಾಡಿದ್ದಾರೆ. ಅವ್ರನ್ನೆಲ್ಲ ಜೈಲು ಕಟ್ಟಬೇಕು. ಕಾನೂನು ಚೌಕಟ್ಟಲ್ಲಿ ಏನಿದೆ ಅದು ವ್ಯವಸ್ಥಿತವಾಗಬೇಕು. PDO ಆಗಿದ್ದಂಥ ಇವ್ರನ್ನ ಭಾರತೀಯವ್ರನ್ನ ಇಮಿಡಿಯೇಟ್ಲಿ ಅಮಾನತುಗೊಳಿಸಬೇಕು. ಇವ್ರಿಗೆಲ್ಲ ಕುಮ್ಮಕ್ಕ ನೀಡ್ತಿರುವಂಥ ಒಬ್ಬ ಭ್ರಷ್ಟ, ಒಬ್ಬ ತೆರಿಗೆ ವಸೂಲಿಗಾರ ಹೂವಿನಹಳ್ಳಿ ನಾಗರಾಜ ಅನ್ನೋನು ಇದಕ್ಕೆಲ್ಲ ಮೂಲ ಕಾರಣ. ಎಲ್ಲ ವ್ಯವಸ್ಥಿತವಾಗಿ ಇದು ಮಾಡೋದು, ದಲಿತರು ಏನೋದ್ರೆ ಗೌಡ್ರನ್ನ ಎತ್ಕೊಡೋದು, ನಮ್ಮಲ್ಲಿ ಚೆನ್ನಾಗಿರೋಂಥ ಗೌಡ್ರ ಕೈಗೆ ಫೋನ್ ಮಾಡಿಸೋದು, ನಮಗೆ ಬೆದರಿಕೆ ಹಾಕ್ಸೋದು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾನೆ. ಆಮೇಲೆ ಯಾವುದೇ ಒಂದು ಮೀಟಿಂಗ್ ನಡಿಬೇಕಾದ್ರೆ ಆ ಮೀಟಿಂಗ್ನಲ್ಲಿ ಜನರಿಗೆ ದಿಕ್ತಪ್ಪಿಸೋದು ಎಲ್ಲ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾನೆ. ಅವನ್ನ ಬಿಲ್ ಕಲೆಕ್ಟರಿಂದ ತೆಗೆದು ಬಿಸಾಗಬೇಕು. ಸುಮಾರು ಅಂದರೆ 30 ರಿಂದ 40 ಕೋಟಿಗಳ ಅವ್ನು ದುಡ್ಡು ಮಾಡೋವನಲ್ಲಿ. ಯಾಕಂದರೆ ಅವನೇ ಮೇನ್ ಎಲ್ಲ ಖಜಾನ್ಸಿ ಎಲ್ಲ ವ್ಯವಸ್ಥಿತವಾಗಿ ಮಾಡೋದವನೇ. ಬಂಡ್ಕೋಡ್ಲಿ ಗ್ರಾಮ ಪಂಚಾಯತ್ ಇದುವರೆಗೂ ನಮ್ಮ ದಲಿತ ಸುಮಾರು ಜನ ಬಂದವರು ಇನ್ನೂ ಬರ್ತಾ ಇದ್ದಾರೆ. ಅವ್ರಿಗೆಲ್ಲ ದಿಗ್ಲಿಕ್ಸ್ಬಿಟ್ಟವ್ರೆ. ನೀವು ಹೋದರೆ ನಿಮ್ಮನ್ನು ಹೊಡೆದಾಕ್ತೀವಿ ಅಂತ ಹೇಳ್ಬಿಟ್ಟವ್ರೆ. ಅದಕ್ಕೆ ಹೋರಾಟಕ್ಕೆ ಬರ್ತೀರಿ ಅಂತೇಳಿ ಜನನೂ ಬಂದಿಲ್ಲ. ಏನು ಭಯಕ್ಕೆ ಸರ್ಕೋತಲ್ಲ. ಇದರಲ್ಲಿ ಇನ್ನೂ ಮುಖ್ಯವಾಗಿ ಇನ್ನೊಂದು ಕೆಲವು ನಮ್ಮ ದಲಿತರು ಸೇರ್ಕೊಂಡು ನಮ್ಮ ಹುಡುಗನ ಮೇಲೆ ಸ್ಕೆಚ್ ಹಾಕಿ ಅವನ್ನ ಮರ್ಡರ್ ಮಾಡಾಕಿದ್ದಾರೆ ಅಂತೇಳಿ ನಮ್ಗೆ ಗೊತ್ತಾಗ್ತಾ ಇದೆ. ಆ ಒಂದು ವಿಚಾರದಲ್ಲಿ ನಾವು ಇನ್ನೂ ಏನೇನಾಗ್ತದೆ ಗೊತ್ತಿಲ್ಲ. ಅದು ತನಿಖೆಗೆ ವ್ಯವಸ್ಥಿತವಾಗಿ ಎಲ್ಲ ಆಗಬೇಕು. ಅವ್ನು BK ಬಾಳೆ ಸುಬ್ರಹ್ಮಣ್ಯ ಅನ್ನೋನು ಒಬ್ಬನು ನಮ್ಮ ದಲಿತನೇ ಆಗ್ಬಿಟ್ಟು ಗ್ರಾಮ ಪಂಚಾಯತಿ ಒಬ್ಬ ಸದಸ್ಯನ ಅವ್ರ ಹೆಂಡತಿ ಅವನೂ ಇದರಲ್ಲಿ ಕೈವಾಶ ಇದೆ ಅಂತೇಳಿ ನಮ್ಮ ಮಾಹಿತಿ ಬಂದಿದೆ. ಇದ್ರ ಬಗ್ಗೆ ಸಂಪೂರ್ಣ ತನಿಖೆಯನ್ನು ಬಾಗಲೂರು ಪೊಲೀಸ್ ಅಧಿಕಾರಿಗಳು ಮಾಡಬೇಕು. ಈಗ ಬಂದಿರತಕ್ಕಂಥ ಹೊಸ DCP ಅವರು ಇಮಿಡಿಯೇಟ್ಲಿ 24 ಗಂಟೆ ಒಳಗಡೆ ನಾನು ಅವ್ರನ್ನ ಬಂಧಿಸಿಲ್ಲ ಅಂದರೆ ನಾವು ಬರೋ ವಾರ ಏನು ನಾವು ಶುಕ್ರವಾರ ಒಂದು ಮುತ್ತಿಗೆ ಹಾಕ್ತೀವೋ ದಲಿತರ ನಡೆ ಪೊಲಿಟೇಷನ್ ಮುತ್ತಿಗೆ ಕಡೆ ನಮ್ಮ ಕಾರ್ಯಕ್ರಮವನ್ನು ಮಾಡ್ತೀವಿ. ಈ ಪೊಲೀಸ್ ಅಧಿಕಾರಿಗಳಿಗೆ ಇದು ಒಂದು ಎಚ್ಚರಿಕೆ ಅಂತ ಕೊಡ್ತಾ ಇದ್ದೀವಿ ನಮ್ಮ ಸಂಘಟನೆಗಳ ಪರವಾಗಿ. ಈಗ ನಮ್ಮ ರಾಜಕಾರಣ ಏನಿದೆ ರಾಜಕಾರಣಕ್ಕೆ ಅಧಿಕಾರಿಗಳು ಗುಲಾಮರಾಗೇ ಇರ್ತಾರೆ. ಯಾಕಂದರೆ ಇವ್ರಿಗೆ ಅಂಬೇಡ್ಕರ್ ಸಿದ್ಧಾಂತಗಳು ಗೊತ್ತಿರಲ್ಲ. ಯಾಕಂದರೆ ಎಲ್ಲ ಎಂಜಲ್ ಕಾಸು ಬಿಸಾಕೊಂಡು ಬಂದುಬಿಡ್ತಾರೆ. ಅದೇ ಎಂಜಲ್ ಕಾಸುಗಳಿಂದ ಇವ್ರದ್ದು ಎಂಜಲ್ ಕಾಸು ಮಾಡೋಕ್ಕೆ ಬರ್ತಾ ಇರ್ತಾರೆ. ಇವರೇನಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತಗಳನ್ನ ಕರೆಕ್ಟಾಗಿ ಇವರು ಓದ್ಕೊಂಬಂದು ನಾನು ಅಧಿಕಾರಿ ಆಗಿದ್ದೀನಿ ಅಂತ ಬಂದಿದ್ದರೆ ಇವರು ನೀಟಾಗಿ ನಮ್ಮ ದಲಿತರು ಬರೋಗಿ ನ್ಯಾಯ ಮಾಡ್ತಾಯಿದ್ರು. ಯಾಕಂದರೆ ಅಲ್ಲಿ ಎಂಜಲ್ ಬಿಸಾಕಿರ್ತಾರೆ, ತಿರ್ಗಾ ಎಂಜಲ್ ತೊಗೊಳಕ್ಕೋಸ್ಕರ ಮಾಡಿದ್ದಾರೆ. ರಾಜಕಾರಣದಲ್ಲಿ ಕುಮ್ಮಕ್ಕೆ ಇಲ್ದಿರು ಇವ್ರು ಏನು ಮಾಡೋಕ್ಕಾಗಲ್ಲ. 100% ರಾಜಕಾರಣದಲ್ಲಿ ಕುಮ್ಮಕ್ನಿಂದ ಇದ್ದಾರೆ ಮಾಡ್ತಾ ಇದ್ದಾರೆ. ನಾವು ಒಬ್ಬ ರಾಜಕಾರಣಿನೇ. ನಾವು ಇಂಥ ಥರ್ಡ್ ಕ್ಲಾಸ್ ರಾಜಕಾರಣ ನಾವು ಮಾಡೋಕ್ಕೆ ಹೋಗಲ್ಲ. ಅಂಬೇಡ್ಕರ್ ಸಿದ್ಧಾಂತ ಏನಿದೆ ಆ ರಾಜಕಾರಣ ಮಾಡ್ತೀವಿ ನಾವು. ಇದುವರೆಗೆ ಏನಿದೆ ನಾವು ಮಾಡ್ತೀವಿ. ಆದರೆ ಎಲ್ಲ ವಿಚಾರದಲ್ಲಿ ಇವತ್ತು ಪ್ರತಿಯೊಂದು ನಮ್ಮ ಪಾರ್ಟಿಗಳಿಂದ ನಮ್ಮ ಸಂಘಟನೆಗಳಿಂದ ಜನಪರ ಪಕ್ಷಗಳಿಂದ ನಾನು ಹೋರಾಟನೂ ಹಮ್ಕೊತೀವಿ. ಇಷ್ಟರಲ್ಲೇ ಹಮ್ಕೊತೀವಿ. ಇವತ್ತು ಒಂದು ಏನು ಕಮಿಷನರ್ಗೆ ನಾವು ಹೋಗ್ತೀವಿ ಅಂತ ಮಾತಾಡ್ಬಿಟ್ಟು ಮುಂದಿನ ನಾವೇನು ಮಾಡಬೇಕಂದ್ರೆ ವ್ಯವಸ್ಥಿತ ಮಾಡ್ತೀವಿ. ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ಮುಂಚೆ ನಾವು ದಲಿತರ ಪರವಾಗಿರ್ತೀವಿ, ದಲಿತರ ರಕ್ಷಣೆ ಮಾಡ್ತೀವಿ, ಈ ರೀತಿ ಎಲ್ಲ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಬಟ್ ಅಧಿಕಾರಕ್ಕೆ ಬಂದ ಮೇಲೆ ಈ ಥರ ಏನೇ ಘಟನೆ ನಡೆದ್ರು ಅದ್ರ ಬಗ್ಗೆ ಗಮನ ಹರಿಸಲ್ಲ. ಏನು ಹೇಳಿ ಸರ್, ಈಗ ಉದಾಹರಣೆಗೆ ನಿಮಗೆ ಗೊತ್ತಿದೆಯಲ್ಲ, ಈ ಗ್ಯಾರಂಟಿ ಕಾರ್ಡ್ ಕೊಡ್ಲಲ್ಲ, ಈಗ ಅನುಭವಿಸ್ತಾ ಇರೋದು ನೋಡ್ತಾ ಇರಲಿಲ್ವಾ? ಎಲ್ಲ ಬಂದು ಸುಳ್ಳು ಆಶ್ವಾಸಗಳನ್ನೇ ಕೊಡಬೇಕಷ್ಟೇ. ಮತದಾನ ಬೇಕಲ್ಲ. ಆ ಚೇರಲ್ಲಿ ಕುತ್ಕೊಂಡಾಗ ಎಷ್ಟು ಸುಳ್ಳು ಹೇಳ್ಬೇಕು ಸುಳ್ಳು ಹೇಳ್ತಾರೆ. ಆಮೇಲೆ ಅದು ಮಾಡ್ಕೊಳಕ್ಕೆ ಯಾರ ಕೈಲಿ ಆಗಲ್ಲ ಸರ್. 10% ಮಾಡಲ್ಲ. ಇನ್ನು ದಲಿತನೇ ನಿರ್ನಾಂಶ ಮಾಡ್ತಾರೆ ಬಿಟ್ಟರೆ ದಲಿತರು ಓಟ್ ಬೇಕಷ್ಟೇ, ಬೇರೆ ಏನು ಬೇಕಾಗಿಲ್ಲ ಅವ್ರಿಗೆ. ಹಿಂದೆ ಇದ್ದಂಥ ಸರ್ಕಾರಗಳು ದಲಿತರ ವಿರೋಧ ಇತ್ತು. ಈಗ ಬಂದಿರತಕ್ಕಂಥ ಸರ್ಕಾರ ದಲಿತರ ಪರ ಇದೆ ಅಂತ ಹೇಳಿ ನಾವೆಲ್ಲ ಅಂದ್ಕೊಂಡು ಇವತ್ತು ನಾವು ಅವರನ್ನು ಆರಿಸಿ ಕಳಿಸಿದ್ದೀವಿ. ಆದರೆ ಇವತ್ತು ನೀವು ನೋಡಿ, ಭಾಳಷ್ಟು ಕಡೆ ದೌರ್ಜನ್ಯಗಳು ನಮ್ಮ ಮೇಲೆ ಆಗ್ತಾಯಿದ್ದಾವೆ, ದಲಿತರ ಮೇಲೇ ಆಗ್ತಾಯಿದ್ದಾವೆ ಜಾಸ್ತಿ. ಇದು ಈ ಸರ್ಕಾರ ಬಂದ ಮೇಲೆ ಕೂಡ ಇದೇ ರೀತಿ ಆದಂಥ ಒಂದು ದೌರ್ಜನ್ಯಗಳು ಹೆಚ್ಚಾಗಿ ಆಗ್ತಾಯಿದ್ದಾವೆ. ನೋಡಿ, ನಿನ್ನೆ ನೀವು ಗಮನಿಸಿರ್ಬೋದು, ಈ GT ಮಾಲ್ ಅನ್ನೋದರಲ್ಲಿ ಒಬ್ಬ ಪಂಚೆ ಉಟ್ಕೊಂಡು ಬಂದ ಅಂತೇಳಿ ಒಬ್ಬ ರೈತನ್ನ ನೀವು ಅವನ್ನ ಒಳಗಡೆ ಬಿಡದೇ ಇರೋದಕ್ಕೆ ಇವತ್ತು ಈ BBMP ಅಥವಾ ಜಿಲ್ಲಾಡಳಿತ ಇವತ್ತು ಆ GT ಮಾಲ್ನೇ ಕ್ಲೋಸ್ ಮಾಡಿಸಿದ್ದಾರೆ. ಆ ರೀತಿ ಇವತ್ತು ದೌರ್ಜನ್ಯಗಳಾದಂಥ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗದ ಮೇಲೆ ದೌರ್ಜನ್ಯಗಳಾದಮೇಲೆ ಏನಾದರೂ ನೀವು ಆ ಥರದ ಒಂದು ಆ್ಯಕ್ಷನ್ ತಗೊಂಡಿದ್ದೀರಾ ಇಲ್ಲಿವರೆಗೂ? ಸೊ ನನಗನ್ಸುತ್ತೆ ಪೊಲೀಸ್ ಇಲಾಖೆಯವರು ಯಾಕೋ ಭಾಳಷ್ಟು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಈ ವಿಷಯದಲ್ಲಿ. ಆದ್ದರಿಂದ ನಾವು ಇವತ್ತು ಪೊಲೀಸ್ ಕಮಿಷನರ್ನ, ಬೆಂಗಳೂರು ನಗರದ ಪೊಲೀಸ್ ಕಮಿಷನರ್ ದಯಾನಂದ್ ಅವ್ರನ್ನ ಭೇಟಿ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇದು ಇನ್ನು ಮೇಲೆ ಮರುಕಳಿಸಬಾರ್ದು. ಇದು ಹಿಂಗೆ ಮರುಕಳಿಸಿದ್ರೆ ನಾವು ಉಗ್ರವಾದ ಹೋರಾಟಗಳನ್ನು ಹಮ್ಮಿಕೊಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಅಂತ ಹೇಳಿ ನನ್ನ ಮಾತನ್ನು ಮುಟ್ಟಕ್ಕೆ ಒಂದು ಮಾರಣಾಂತಿಕ ಹಲ್ಲೆ ಆಗಿದ್ರೂ ಯಾವುದೇ ಅಧಿಕಾರಿಗಳು ಕೈಗೊಳ್ಳದೆ ಅವ್ರನ್ನ ಇದುವರೆಗೂ ಒಂದು ತನಿಖೆ ಮಾಡಿ ಅವ್ರನ್ನ ಬಂಧಿಸಬೇಕು ಅಂತ ನಾವು ಇಷ್ಟೆಲ್ಲ ಹೋರಾಡಿದ್ರು ಅವ್ರು ಯಾವುದೇ ರೀತಿಯ ಒಂದು ಕ್ರಮ ತಗೊಳ್ಳದೆ ಇಷ್ಟೆಲ್ಲ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ.
ಏನೇ ಆಗಲಿ ಇದೆಲ್ಲ ಮುಂದೊಂದು ದಿನ ಏನು ಗೊತ್ತಾ, ಅವ್ನಿಗೊಂದು ನ್ಯಾಯ ಸಿಗಲಿ ಅಂತ ಅಂದ್ಬಿಟ್ಟು ನಾವು ಇಲ್ಲಿವರೆಗೂ ಈ ಹೋರಾಟಕ್ಕೆ ಬಂದಿದ್ದೀವಿ. ಅವ್ನಿಗೊಂದು ನ್ಯಾಯ ಸಿಗಬೇಕು. ಇದೇ ರೀತಿ ಮುಂದೆ ಯಾವುದೇ ಒಂದು ಈ ಥರ ಕ್ರಮ ಇನ್ನೊಂದು ಯಾವುದು ಆಗಬಾರ್ದು. ಇದು ಮುಂದಿನ ಪೀಳಿಗೆಗೆ ಒಂದು ಎಚ್ಚರಿಕೆ ಒಂದು ವಹಿಸಿ ಇದೇ ರೀತಿ ಯಾವುದೇ ಆಗಲಿ ಒಂದು ಈ ಥರ ಕ್ರಮ ಆಗಲಿ ಮತ್ತೊಂದು ಕಾನೂನು ರೀತಿ ಏನೇ ಆಗಲಿ ನಡಿಬೇಕು. ಬಟ್ ಆದರೆ ಕಾನೂನಿಗೆ ಕೆಲವ್ರಿಗೆ ಏನೇ ಆಗಿಬಿಟ್ಟಿದೆ ಅಂದರೆ ಬರೀ ನಿರ್ಲಕ್ಷ್ಯ, ಯಾರು ಇದ್ರ ಬಗ್ಗೆ ಒಲವು ತೋರ್ತಾ ಇಲ್ಲ. ಯಾರೇ ಆಗಲಿ ಒಂದು ಏನು ಗೊತ್ತಾ, ಈ ದುಡ್ಡಿನ ಅಂಬವ, ದುಡ್ಡು ಅಂತಿದ್ರೆ ಏನು ಬೇಕಾ ಮಾಡ್ಬೋದು ಅನ್ನೋ ಒಂದು ರೀತಿಯಲ್ಲಿ ಈಗಿನ ಇರುವ ಕೆಲವರು ಮೆಂಬರ್ಗಳೆಲ್ಲ ಈ ಥರ ಇದ್ದಾರೆ. ಹಾಗಾಗಿ ಆದಷ್ಟು ಪೂರ್ಣ ಅವ್ರು ಬೇಗ ಬಂದಿಸಿ ನಮಗೆ ನ್ಯಾಯ ಒಂದು ಒದಗಿಸ್ಕೊಡ್ಬೇಕು.